ಆ ಮಾತನಾಡ್ತಕ್ಕಂಥವ್ರು ಅರ್ಥ ಮಾಡ್ಕೋಬೇಕು, ನಾಲಿಗೆ ಬಿಗಿ ಹಿಡಿದು ಮಾತನಾಡಬೇಕು ಅನ್ನೋದು ಹೇಳಲಿಕ್ಕೆ ಬಯಸ್ತೀನಿ. ನನಗೂ ಬೇರೆ ರಾಜಕಾರಣಿಗಳಿಗೂ ಭಾಳ ವ್ಯತ್ಯಾಸ ಇದೆ. ನಾನು ದಪ್ಪ ಚರ್ಮದ ವ್ಯಕ್ತಿ ಅಲ್ಲ. ನಾನು ಇವತ್ತು ನನ್ನ ಬಗ್ಗೆ ಇಷ್ಟೊಂದು ಸಣ್ಣತನದಲ್ಲಿ ಮಾತಾಡ್ತಕ್ಕಂಥದ್ದು ಏನಿದೆ, ನಾನು ಯಾತಕ್ಕೆ ವಿಷಯ ಗೊತ್ತಾದ ಮೇಲೆ ಎಷ್ಟು ಸ್ಯಾಲ್ರಿಯ ಒಂದು ಹಣ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ಯಾಕೆ ತರಿಸ್ಕೊಂಡ್ರೆ ಅಂದರೆ, ಇದಕ್ಕೆ CSR ಫಂಡ್ ಕೊಡ್ಲಿಕ್ಕಾಗಲ್ಲ. ಕೊನೆಗೆ ನಾನು ತೀರ್ಮಾನಕ್ಕೆ ಬಂದೆ, ಪಾಪ ಅವ್ರು ಜೀವನ ಹೇಗೆ ಮಾಡ್ತಾರೆ ಟೀಚರ್ಗಳು ಅಂತ ಹೇಳಿ ಇಲ್ಲಿ ಕೆಲಸ ಮಾಡೋರು. ನನ್ನ ಸಂಬಳ ಏನಿದೆ ಪ್ರತಿ ತಿಂಗಳು ಬರ್ತಕ್ಕಂಥದ್ದು, ಅದನ್ನೇನು ಉಳಿತಾಯ ಮಾಡಿ ಇಟ್ಟಿದ್ದೆ, ನನ್ನ ಸಂಬಳವನ್ನು ನಿಮಗೆ ಕೊಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದೇನೆ. ಅದು ಪಾಪದ ಹಣ ಅಲ್ಲ. ನನಗೆ ಇವತ್ತು ಮಂತ್ರಿಯಾಗಿ ಕೆಲಸ ಮಾಡಬೇಕಾದ್ರೆ ಪ್ರತಿ ತಿಂಗಳು ಸಂಬಳ ಏನು ಬರ್ತಾ ಇದೆ, ಆ ಸಂಬಳದ ದುಡ್ಡನ್ನೇ ಇವತ್ತು ಎಲ್ಲ ಶಿಕ್ಷಕರಿಗೆ 13 ತಿಂಗಳು 26 ಲಕ್ಷ ರೂಪಾಯಿ ಪೇಮೆಂಟ್ ಇದೆ ಅಂತಕ್ಕಂಥದ್ದು ನನ್ನ ಗಮನ ಏನು ಸೆಳೆದಿದ್ದೀನಿ. ಪಕ್ಕದ ITI ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು, ಇದೆಲ್ಲ ಸೇರಿ ನಾನೇನು ವರ್ಗಾವಣೆಗೆ ಯಾರ ಹತ್ರ ದುಡ್ಡು ತಗೊಳ್ಳಲ್ಲ, ಇಲ್ಲ ಯಾರಾದರೂ ಕೆಲಸ ಮಾಡಬೇಕಾದ್ರೆ ಕಮಿಷನ್ ಕೊಡಿ ಅಂತ ತಗೊಳ್ಳಲ್ಲ. ಅತ್ಯಂತ ನನ್ನ ದುಡಿಮೆಯ ಹಣ ಕೊಡ್ತಾ ಇದ್ದೀನಿ. ಪಾಪದ ಹಣ ಎಲ್ಲೂ ನಾನು